ಈಗ ಇಫ್ ಮತ್ತು ಐಂಡ್ ಕಂಡೀಷನ್ ಗೊತ್ತೈತ್ರಿ, ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಟ್ರೂ ಕಂಡೀಷನ್, ಫಾಲ್ಸ್ ಕಂಡೀಷನ್. ನೆಕ್ಸ್ಟ್ ಇನ್ನು ಎಕ್ಸಾಮ್ದಾಗ ಇನ್ನ ಒಂದು ಫಾರ್ಮುಲಾ ಕೇಳಿದಲ್ರಿ, ಏನಂದ್ರೆ ರೀ, ಓಕೆ, ಒಂದು ಫಾರ್ಮುಲಾ ಕೇಳಿದ್ರಿ ಏನಂದ್ರೆ ಈಕ್ವಲ್ ಟು ಡೇಟ್ ರೀ ಅಂತ ಕೇಳಿ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಬ್ರಾಕೆಟ್ ಹಿಂಗೆ ಹಾಕಿ ಕೇಳಿದನ್ರಿ. ಇದು ನಾವು ಎಂಟ್ರಿ ಮಾಡಿದಾಗ ಏನು ಬರ್ತದೆ ಅಲ್ಲಿ ಏನು ಬರಲಿಲ್ಲ ಯಾಕಂದ್ರೆ ಇನ್ನೊಂದು ಬರ್ತದೆ ಈಗ ಈಕ್ವಲ್ ಟು ನಾವು ಅಂತ ಒಂದು ಆಪ್ಷನ್ ಅದ ರೀ, ಫಾರ್ಮುಲಾ ಅದ, ಸಾರಿ ಫಂಕ್ಷನ್ ರೀ. ಇದನ್ನ ಹಾಕಿ ಎಂಟರ್ ಕೀ ಪ್ರೆಸ್ ಮಾಡ್ರಿ, ಅವಾಗ ಏನು ಬರ್ತದೆ ನೋಡ್ರಿ, ಸಿಂಪಲ್ ಅದ್ರಿ, ಪ್ರಸ್ತುತ ದಿನಾಂಕ ಮತ್ತು ಸಮಯ 8/12 ಅಷ್ಟೇ ಆಗಿರ್ತದೆ ರೀ. ಕ್ಲಿಯರ್ ಅದ ರೀ. ಎಕ್ಸಾಮ್ದಾಗ ಇದನ್ನ ಕೇಳಿದನ್ರಿ, ಏನಂತಂದ್ರೆ ರೀ, ಸ್ಪ್ರೆಡ್ ಶೀಟ್ ನಲ್ಲಿ ಪ್ರಸ್ತುತ ದಿನಾಂಕ ಮತ್ತು ಸಮಯವನ್ನು ಪ್ರಸ್ತುತಪಡಿಸಲು ಬಳಸುವ ಒಂದು ಫಂಕ್ಷನ್ ಯಾವದ್ರಿ, ಈಕ್ವಲ್ ಟು NOW. ನಾವು ಅಂದ್ರೇನ್ರಿ, ಈಗ್ರಿ ಈಗ ಸದ್ಯಕ್ಕೆ ಯಾವ ಡೇಟ್ ಅದ ಯಾವ ಟೈಮ್ ಅದ ತೋರಿಸ್ಕೊಡ್ತದ್ರಿ. ಇನ್ನೊಂದ್ರಿ ಈಕ್ವಲ್ ಟು ಒಂದು ಇನ್ನೊಂದು ಯಾವ ಎಕ್ಸಾಮ್ ನೆನಪಿಲ್ಲ, ಇನ್ನೊಂದ್ರೆ ಕೇಳಿದ್ರಿ ಈಕ್ವಲ್ ಟು DAY ಅಂತ ಕೇಳಿದ್ದೇನ್ರಿ. ಕೇಳಿ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಬ್ರಾಕೆಟ್ ಕೊಟ್ಟು ಎಂಟ್ರಿ ಕೀ ಮಾಡಿ, ಅದು ಏನೂ ಆಗಲ್ಲ ಅಂತ ಗೊತ್ತೈತ್ರಿ. ಆದ್ರೆ ಇದರ ಒಂದಿಷ್ಟು ಫಂಕ್ಷನ್ಸ್ ಅದಾವ್ರಿ, ಏನಂದ್ರೆ ಇದನ್ನೇ ಕೊಡೋಣ ಅಂತ 02-12-2023 ಇದನ್ನ ಕೊಟ್ಟು ನೋಡ್ರಿ, ಇಲ್ಲಿ ಏನೂ ಇಲ್ಲ. ಹಾ, ಇದು ಬಂದಿದ್ದು ಚಲೋ ಆಯ್ತು ನಮ್ಗೆ. ಇಲ್ಲಿ ನೋಡ್ರಿ, ಈ ಒಂದು ಸೆಲ್ನ ಮೂಲೆಯಲ್ಲಿ ಏನ್ ಕಾಣತ್ರಿ, ಯಾವ ಕಲರ್ ರೀ, ಏನ್ ಸರ್ ಅಲ್ಲಿ ಹೆಂಗ್ ಕಾಣಬೇಕು ಹೇಳ್ರಿ, ಎಷ್ಟು ಅದ ರೀ, ಈ ಕಾಣತ್ತಾರ ಇಲ್ಲಿ ಗ್ರೀನ್ ಅದ ರೀ, ಇದು ಹೌದ್ರಾ ರೀ. ಸೊ ಇದು ಯಾವ್ದ ರೀ, ಯಾವ ಕಲರ್ ಅದ ಅಂದ್ರೆ ಇಲ್ಲಿ ಕಾಣ್ತಿರೋದು ಇದು ಗ್ರೀನ್ ಕಲರ್ನಾಗ ಅದ ರೀ. ಓಕೆ, ಇಲ್ಲಿ ಅದ ನೋಡ್ರಿ, ಹೌದಾ. ಇದನ್ನು ಎಕ್ಸಾಮ್ದಾಗ ಕೇಳಿದ್ದ, ಹೇಳ್ತೀನಿ ಈಗ ಏನಂತ ಹೇಳ್ರಿ, ಇದು ಭಾಳ ಇಂಪಾರ್ಟೆಂಟ್. ಇನ್ನೊಂದು ಬರ್ತರಿ, ಇದು ಈ ಸೈಡ್ ಮೂಲೆ ಬರ್ತರಿ, ಇದು ಹೆಂಗ್ ಬಂದಲ್ರಿ ಟ್ರಯಾಂಗಲ್, ಹಂಗೆ ಕೆಂಪು ಕಲರ್ ಬರ್ತರಿ, ಅದು ಎರಡೂ ಕೇಳಿದ್ನಿ ಎಕ್ಸಾಮ್ದಾಗ. ಇದು ಏನು ಸೂಚಿಸ್ತದಂತ ಇದೇನು ಸೂಚಿಸ್ತಂತ ಕೇಳಿದ್ದೀನಿ, ಹೇಳ್ತೀನಂತ್ರಿ. ಹೌದಾ, ಈಗ ಬಂದು ಚಲೋ ಆಯ್ತು ನಮ್ಗೆ ಅದೀಗೆ. ಓಕೆ, ಸೊ ಈಗ ಇಲ್ಲಿ ಗ್ರೀನ್ ಬಂದದಂದ್ರೆ ಏನ್ರಿ, ಫಾರ್ಮುಲಾ ಹೇಳ್ತೀನಂದ್ರೆ ಈಗ ಬಂದದ ಹೇಳ್ಬಿಡ್ತೀನಿ ಅದಕ್ಕೆ. ಈಗ ಇಲ್ಲಿ ಗ್ರೀನ್ ಕಲರ್ ಬಂದಂದ್ರೆ ಅರ್ಥ ಏನಂತಂದ್ರೆ ರೀ, ನಾವು ಕೊಟ್ಟಿರುವ ಒಂದು ಸೂತ್ರ ಅಥವಾ ನಾವು ಕೊಟ್ಟಿರುವ ಒಂದು ಫಂಕ್ಷನ್ ನಲ್ಲಿ ದೋಷ ಇದೆ ಅಂತ ಅರ್ಥ ರೀ. ಅಂದ್ರೆ ನಾನೀಗ ಬರೆದಿರುವಂತಹ ಈ ಫಂಕ್ಷನ್ ಏನದರಿ, ಇದು ತಪ್ಪದರಿ, ಅದಕ್ಕಂತ ಏನ್ ಬಂದದ್ರಿ, ಗ್ರೀನ್ ಬಂದದ್ರಿ. ಸ್ಪ್ರೆಡ್ ಶೀಟ್ ನ ಸೆಲ್ ನ ಮೂಲೆಯಲ್ಲಿ ಹಸಿರು ಬಣ್ಣದ ಚುಕ್ಕೆ ಏನನ್ನ ಸೂಚಿಸ್ತದಂದ್ರೆ ರೀ, ನಾವು ಕೊಟ್ಟಿರುವ ಫಾರ್ಮುಲಾ ಅಥವಾ ಫಂಕ್ಷನ್ ಅಥವಾ ಸೂತ್ರದಲ್ಲಿ ದೋಷ ಇದೆ ಅಂತ ತೋರಿಸ್ತದ್ರಿ. ನೆನಪಿರ್ತದ್ರಿ ರೀ, ಇದು ಈಗ ಬಂದು ಈಗ ತಿಳ್ಕೊಂಡ್ರಿ, ನೋಟ್ಸ್ ಬರ್ಸ್ತೇನಂತ್ರಿ. ಕ್ಲಿಯರ್ ಅದಾರ. ಸೊ ಸ್ಪ್ರೆಡ್ ಶೀಟ್ ನಲ್ಲಿನ ಯಾವುದಾದ್ರೂ ಒಂದು ಮೂಲೆ, ಯಾವ ಮೂಲೆಗೆ ಬರಂಗಿಲ್ರಿ, ಅದು ಲೆಫ್ಟ್ ನಾಗ ಮ್ಯಾಲೆ ಬಂದಿರ್ತದ್ರಿ, ಹೌದ್ರಾ. ಸ್ಪ್ರೆಡ್ ಶೀಟ್ ನ ಸೆಲ್ ನ ಮೂಲೆಯಲ್ಲಿ ಹಸಿರು ಚುಕ್ಕೆ ಬಂದ್ರೆ ಇದ್ರ ಅರ್ಥ ಏನಂತ್ರಿ, ದೋಷ ಅದ. ಯಾವ್ದ್ರಾಗ್ರಿ, ಫಾರ್ಮುಲಾದಾಗ್ರಿ, ಕೊಟ್ಟಿರೋ ಫಂಕ್ಷನ್ದಾಗ್ರಿ, ಕಂಪ್ಯೂಟರ್ನಾಗ ದೋಷ ಅಲ್ರಿ ಅದು, ಹೌದ್ರಾ ರೀ. ನೆಕ್ಸ್ಟ್ ಇನ್ನ ರೆಡ್ ಅಂಡರ್ ಇದು ಬರ್ತರಿ, ಅಂಡರ್ ಅಂತ ನೋಡ್ರಿ, ರಿಯಲಿ ಸಾರಿ, ಏನಂದ್ರೆ ಚುಕ್ಕೆ ರೀ, ಯಾವ ಕಡೆ ಬರ್ತದೆ ಯಾವಾಗ್ಲೂ ಬಲಭಾಗದಾಗ ಇರ್ತದೆ, ಅದೊಂದು ಗ್ಯಾರಂಟಿ ರೀ. ಏನಂದ್ರೆ ಸರ್, ಗ್ರೀನ್ ಬಂತಂದ್ರ ಲೆಫ್ಟಿಗೆ ಬಂದಿರ್ತಾರೆ ಸರ್, ರೆಡ್ ಬಂತಂದ್ರೆ ಎಲ್ಲಿ ಬಂದಿರ್ತಾರೆ, ಈ ಕಡೆ ರೀ ಬಲಭಾಗದಾಗ ಬಂದಿರ್ತಾರೆ. ಸೊ ಇದು ಏನ್ ತೋರಿಸ್ಕೊಡ್ತಂದ್ರೆ, ಈ ಸೆಲ್ಗೆ ನಾವೇನ್ ಹಾಕಿವಿ ಅಂದ್ರೆ ಕಮೆಂಟ್ ಹಾಕಿವಿ ಅಂತ ಅರ್ಥ ರೀ. ಈ ಹಿಂದೆ MS Word ಕಮೆಂಟ್ ಕಲ್ತಿರಲ್ರಿ, ಕಮೆಂಟ್ ಹಾಕಿರಲ್ರಿ, ಕಮೆಂಟ್ ರೀ ಯಾವ ಟ್ಯಾಬ್ನಾಗ ಹಾಕಿದ್ರಿ, ಓ ಟ್ಯಾಬ್ ಅಂದ್ರಿ ಸರ್, ಕಮೆಂಟ್ ಹಾಕಿರಿ ಅಂದ್ರೆ 3 ರೀ ಸರ್, ಯಾವ ಟ್ಯಾಬ್ನಾಗ ಯೂಸ್ ಮಾಡಿದ್ರಿ ಅದನ್ರಿ, ವ್ಯೂ ರೇ, ರಿವ್ಯೂ ರೀ, ನೆನಪದಾರೆ ಪಕ್ಕ ರಿವ್ಯೂನಾಗ ಹಾಕಿರಿ. ಓಕೆ, ಹಂಗೆ ಮರಿಬೇಡ್ರಿ, ಇದನ್ನು ಕೇಳ್ತಾನೆ ಎಕ್ಸೆಲ್ದಾಗ. ಸೊ ಎಕ್ಸೆಲ್ ಗೊತ್ತಾಯ್ತ್ರಿ ರೀ, ಹಸಿರು ಚುಕ್ಕೆ ಫಾರ್ಮುಲಾ ದೋಷ ರೀ, ಕೆಂಪು ಚುಕ್ಕೆ ಕಮೆಂಟ್ ರೀ. ಓಕೆ, ನೆಕ್ಸ್ಟ್ ಹಸಿರು ಚುಕ್ಕಿದು ಬಂದೈತ್ರಿ ಸರ್, ಇಲ್ಲಿ ನಮಗೇನಾದ ದೋಷ ಅದ ಅಂತ ಗೊತ್ತಾಯ್ತ್ರಿ. ಈ ದೋಷ ಇದ್ರಾಗ ಯಾವ್ದು ಮಿಸ್ಟೇಕ್ ಮಾಡಿನ ಅಂತ ಅರ್ಥ ರೀ, ಇಲ್ಲ ತೆಗಿತಿಲ್ರಿ ಇದನ್ನ. ಎಕ್ಸಾಂಪಲ್ ಸೀರಿಯಲ್ ನಂಬರ್ 2 ಅಂತ ಕೊಟ್ಟು ಎಂಟ್ರಿ ಮಾಡೋಣಂತ್ರಿ, ಈಗ 2ನೇ ಬಂತು, ಇದು ಆಕ್ಚುಲಿ ಕರೆಕ್ಟ್ ಅಲ್ರಿ ಇದನ್ನ, ಹೌದ್ರಾ ರೀ. ಒಂದೇ ಸೆಕೆಂಡ್ ರೀ. ಓಕೆ, ನೆಕ್ಸ್ಟ್ ಇನ್ನೊಂದ್ರಿ, ಈಕ್ವಲ್ ಟು DATE ಡೇಟ್ ಅಂತ ಕೊಟ್ಟೆ, ಹೌದ್ರಾ ರೀ. ಇಲ್ಲಿ ಅದಾದ್ಮೇಲೆ ಓಪನಿಂಗ್ ಬ್ರಾಕೆಟ್ ಹಾಕ್ತೀನಿ ರೀ, 2023 ಇದ್ದೀವ್ರಿ, ಇನ್ನು ಕಾಮ ಮಂತು ಡಿಸೆಂಬರ್ನಾಗ ಇದ್ದೀವ್ರಿ, ಅದಾದ್ಮೇಲೆ ಡೇಟ್ ಇವತ್ತೆಷ್ಟ್ರಿ 2 ಅದ ರೀ. ಇದನ್ನ ಕೊಟ್ಟು ಬ್ರಾಕೆಟ್ ಕ್ಲೋಸ್ ಮಾಡಿ ಎಂಟ್ರಿ ಕೀವರ್ಡ್ ರೀ, ಅದನ್ನ ಇಷ್ಟೇ ಡೇಟನ್ನು ಸೆಟ್ ಮಾಡಾಕ್ರಿ. ಇದನ್ನ
ಯಾವ್ದಂದ್ರೆ ಈಕ್ವಲ್ ಟು DATE ಡೇಟ್ ಎನ್ನುವ ಫಂಕ್ಷನ್ ಎದಕ್ಕಂದ್ರ ಈ ಒಂದು ಪ್ರಸ್ತುತ ಸ್ಪ್ರೆಡ್ ಶೀಟ್ಗೆ ಇವತ್ತಿನ ದಿನಾಂಕವನ್ನ ಸೇರಿಸಲು ಅಂತ ಇರ್ತಾರೆ. ಆಮೇಲೆ ನೆಕ್ಸ್ಟ್ ರೀ ಓಕೆ ಇಲ್ಲಿ ಚೇಂಜ್ ಆಗಿಲ್ಲ ಬಿಡ್ರಿ, ಬಟ್ ಆಕ್ಚುಲಿ ಕೂಡ ಟೈಮ್ನಾಗ MMDDYY ತಗೋತದ್ರಿ. ಇಲ್ಲಿ ಆಕ್ಚುಲಿ ನಾವು ಇಂಡಿಯನ್ ಸೆಟ್ ಮಾಡಿ ಎರಡು ನೊನ್ನೆ ನೋಡಿದ್ರಲ್ರಿ ಲ್ಯಾಂಗ್ವೇಜ್ ಸೆಟ್ಟಿಂಗ್ದಾಗ್ರಿ ಇಂಡಿಯನ್ ಇಂಗ್ಲಿಷ್ ಮತ್ತು ಯುನೈಟೆಡ್ ಸ್ಟೇಟ್ ಅಂತ ಇತ್ತು ನೋಡ್ರಿ. ಹಿಂಗಾಗಿ ಇದು ಚೇಂಜ್ ಮಾಡಿದಕ್ಕೆ ಎರಡು ತೋರಿಸ್ತಾರೆ. ಸಪೋಸ್ ನಿಮ್ಮ ಕಂಪ್ಯೂಟರ್ನ ನೀವು ಏನೋ ಸೆಟ್ಟಿಂಗ್ ಮಾಡಿಲ್ಲ ಅಂದ್ರೆ ಅದೇನು ತೋರಿಸ್ತಂದ್ರೆ 12/2/2023 ತೋರಿಸ್ತದ್ರಿ. 12 ತೋರಿಸ್ತಂದ್ರೆ ಕನ್ಫ್ಯೂಷನ್ ಆಗೋದು ಬ್ಯಾಡ್ರಿ. ಮೊದಲು ಈ ಮಂತ್ ತಗೊಂಡದ, ಆಮೇಲೆ ಡೇಟ್ ತಗೊಂಡದ, ಆಮೇಲೆ ಇಯರ್ ತಗೊಂಡದ ಅಂತ ಇರ್ತಾರೆ. ಕ್ಲಿಯರ್ ಅದೇನೆ? ಅದ್ರ ಬಹಳಷ್ಟು ಬಾರಿ ನಮಗೆ ಕೇಳಿರುವಂತಹ ಪ್ರಶ್ನೆ ಯಾವ್ದಂದ್ರ ಯಾವ ಫಂಕ್ಷನ್ ಅಂದ್ರೆ ನಾವು ಎನ್ನುವ ಫಂಕ್ಷನ್ ಬಹಳಷ್ಟು ಸಲ ಕೇಳ್ಯಾರ್ರಿ. ನೆನಪಿರ್ತದ್ರೆ ಇದನ್ರಿ? ಓಕೆ ನೆಕ್ಸ್ಟ್ ರೀ ಈಗ ಇಫ್ ಕಂಡೀಷನ್ ಗೊತ್ತೈತ್ರಿ, ಇಫ್ ಕಂಡೀಷನ್ ಗೊತ್ತದು ನಮಗೆ. ನೆಕ್ಸ್ಟ್ ಮುಂದಕ್ಕೆ ಹೋದ್ರಿ ತಿಳಿದತ್ವರ ಯಾರಿ ತಿಳಿದಂದ್ರೆ ಮುಂದಕ್ಕೆ ಹೋಗೋಣ್ರಿ. ಓಕೆ ನೆಕ್ಸ್ಟ್ ರೀ ಈಗ ಇಲ್ಲಿ ಒಂದಿಷ್ಟು ದತ್ತಾಂಶಗಳನ್ನ ಹಾಕಿರ್ತೀನಿ ರೀ. ಇಲ್ಲಿ 2, 3, 5, 8 ಅಂತ ಹಾಕಿನ್ರಿ. ಈಗ ಇಲ್ಲಿ ಹಾಕಿರುವ ದತ್ತಾಂಶಗಳ ಸಂಖ್ಯೆ ಎಷ್ಟದ ಅಂದ್ರೆ ರೀ 4 ಅದ. ಅವನ್ನ ಕ್ಯಾಲ್ಕುಲೇಟ್ ಮಾಡತ್ತಿಲ್ರಿ, ಕೂಡಿಸ್ತಾ ಇಲ್ರಿ. ಅವು ಅಲ್ಲಿ ಹಾಕಿರೋ ದತ್ತಾಂಶಗಳ ಸಂಖ್ಯೆಗಳು ಎಷ್ಟದ ಅಂತ ನೋಡ್ಬೇಕಾಗಿದ್ರಿ. ಈಗ ಇದಕ್ಕೆ ನಾವೇನಂದ್ರೆ ಒಂದು ಫಾರ್ಮುಲಾ ಬರ್ತದ್ರಿ, ಈಕ್ವಲ್ ಟು ಏನ್ ಮಾಡ್ಬೇಕ್ರಿ ನಾನೀಗ ಸಮ್ ಅಲ್ರಿ. ಸಮ್ ಅಂದ್ರೆ ದತ್ತಾಂಶಗಳು ಒಂದೊಂದು ಕೂಡಿಸು 2 + 3 + 5 + 8 ಆಗ್ತದ್ರಿ. ನಮಗೆ ಅದನ್ನ ಅವನ್ನ ಆ ದತ್ತಾಂಶಗಳ ವ್ಯಾಲ್ಯೂ ಬೇಕಾಗಿಲ್ರಿ. ಬ್ಯಾಡ್, ಇದು ಕನ್ಫ್ಯೂಷನ್ ಆಗ್ತದೆ ಸರ್ ನಮಗೆ. ಈ ಕಡೆ ಬರೋಣ. ಇಲ್ಲೊಂದು ಆನಂದ್ ಅಂತ ಹೆಸರು ಹಾಕಿವ್ರಿ, ಆಮೇಲೆ ಮುತ್ತು ಅಂತ ಹೆಸರು ಹಾಕಿವ್ರಿ, ಆಮೇಲೆ ಅಭಿ ಅಂತ ಹಾಕಿವ್ರಿ. ಹಾಂ ರೀ ಸರ್ ಏನ್ರಿ ಎಲ್ಲ ಅವ್ರದ್ದೇ ಹಾಕ್ತಾರೆ ನಮ್ಮ ಹೆಸರು, ಯಾಕಂದ್ರೆ ನಮ್ಗೆ ಯಾವ್ದು ನಿಮ್ಮ ಹೆಸರು ಗೊತ್ತಿಲ್ರಿ ಅದಕ್ಕೆ. ಹಾಂ ರೀ ನೀವೇನು ಹೆಸರು ಹೇಳ್ತೀರಲ್ರಿ ಅವು ಹೊಸ್ಸು ಸೇಸ್ ಬೇರೆ ಇಂಗ್ಲೀಷ್ ಹೆಸರು ಕಾಣತ್ತಾರ ನನಗ್ರಿ. ಹಾಂ ಅರುಣ್ ಕುಮಾರ್ ರೀ. ಹಾಂ ರೀ ಹೌದಾ, ಯಾಕಂದ್ರೆ ಹೆಸರು ಗೊತ್ತಿಲ್ಲ ಬೈಬಿಟ್ರ ಆಮೇಲೆ. ಓಕೆ ನೆಕ್ಸ್ಟ್ ರೀ ಈಗ ಇಲ್ಲಿರುವಂತಹ ಸಂಖ್ಯೆಗಳು ಎಷ್ಟಿದಾವೆ, ಎಷ್ಟು ಜನರ ಹೆಸರು ಹಾಕಿವಿ ನಾವು ಅಂತ ಕೌಂಟ್ ಮಾಡ್ಬೇಕ್ರಿ. ಏನ್ ಮಾಡ್ಬೇಕ್ರಿ? ಕೌಂಟ್ ಮಾಡ್ಬೇಕ್ರಿ. ಈಕ್ವಲ್ ಟು COUNT ರೀ. ಹೌದ್ರಾ ರೀ? ಕೌಂಟ್ ಮಾಡ್ಬೇಕ್ರಿ. ಯಾವ ಸೆಲ್ನಿಂದ ಯಾವ ಸೆಲ್ಲಿನವರೆಗೆ ಅದಕ್ಕೆ ನಾವೇನಂತ ಕರಿತೀವ್ರಿ? ಬಿಗಿನಿಂಗ್ ಸೆಲ್ ಮತ್ತೆ ಡೆಸ್ಟಿನೇಷನ್ ಸೆಲ್ ರೀ. ಬಿಗಿನಿಂಗ್ ಸೆಲ್ ಯಾವ್ದ ರೀ? B1 ಅದ ರೀ ಸರ್. ಎಲ್ಲಿ ತನಕ ರೀ? B5 ತನಕ ರೀ ಸರ್. ಆ B1 B5 ಅಂದ್ರೆ 5 ಇರ್ತಾವ್ರಿ. ಅದು ಮಧ್ಯದಾಗ ಬಂದಾಗ ಕಷ್ಟ ಆಗ್ತದ್ರಿ. ಹೌದ್ರಾ ರೀ? ಈಗ ಯಾವುದೇ ಇರ್ಲಕ್ರಿ ಒಂದ್ ನೆನ್ಪಿಟ್ಕೊಂಡ್ಬಿಡ್ರಿ, ಬಿಗಿನಿಂಗ್ ಸೆಲ್ ಆಮೇಲೆ ಡೆಸ್ಟಿನೇಷನ್ ಸೆಲ್ ಅಂತ ಎಲ್ಲೆಲ್ಲಿ ಬರ್ತೋ ಎಲ್ಲ ಕಡೆ ಏನ್ ಬಳಕೆ ಮಾಡ್ಬೇಕ್ರಿ? ಕೋಲನ್ ಬಳಕೆ ಮಾಡ್ಬೇಕ್ರಿ. ನೆಕ್ಸ್ಟ್ ಎಲ್ಲಿ ತನಕ ರೀ? B5 ದಾರಿಗೆ. ಓಕೆ ನೆಕ್ಸ್ಟ್ ಇದನ್ನ ಬ್ರಾಕೆಟ್ ಕ್ಲೋಸ್ ಮಾಡಿ ಎಂಟ್ರಿ ಕೀ ಪ್ರೆಸ್ ಮಾಡ್ತೀನಿ ರೀ. ಏನಂತ ಹೇಳ್ತೀರಿ? 0 ಅಂತ ಹೇಳ್ತೀರಿ ಸರ್. ಹಂಗೆ 0 ಇಲ್ಲಲ್ರಿ ಅವಲ್ರಿ ಬರ್ತೀನಿ ರೀ ಅದು ಯಾಕಂತ ಹೇಳ್ರಿ. ಈಕ್ವಲ್ ಟು COUNT ಕೌಂಟ್ ರೀ. ಇಲ್ಲೂ ಕೂಡ ರೀ ಇದ್ರಾಗ ನೋಡ್ಬಿಡಮಂತ್ರಿ. A1 ಹಿಡ್ಕೊಂಡ್ರಿ, ನಾವು A5 ಕೊಟ್ಟಿವಿ ಅಂತ ಇಟ್ಕೊಳ್ಳೋಮಂತ್ರಿ. A5 ಕೊಟ್ಟಿವಿ ಸರ್, ಸಾರಿ A5 ಬ್ರಾಕೆಟ್ ಕ್ಲೋಸ್ ಒಂದು ಎಂಟಿ ಅದ ರೀ. ಇರ್ಲಕ್ಕೆ ಏನು ಚಿಂತೆ ಇಲ್ಲ. ಎಂಟ್ರಿ ಕೀ ಪ್ರೆಸ್ ಮಾಡ್ತೀನಿ ರೀ. ಎಷ್ಟು ಬಂತ್ರಿ? 4 ಅದಾವ್ರಿ ಸರ್. ಹಾಗಾದ್ರೆ ಬರೀ ನಂಬರ್ಗಳು ಅಷ್ಟೇ ಕೌಂಟ್ ಮಾಡ್ತೇನೆ ರೀ. ಹಂಗಲ್ರಿ, ಇದ್ರಾಗ ಇನ್ನೊಂದು ಆಪ್ಷನ್ ಅದ್ರಿ, ಕೌಂಟ್ A ಅಂತ ಕೊಡ್ಬೇಕ್ರಿ. ಈಗ ಎಂಟ್ರಿ ಮಾಡ್ರಿ. ಈಗ ತೋರಿಸ್ತದ್ರಿ 5 ಅಂತ ಬಂದ್ರೆ ರೀ. ಸೊ ಇದು ಎಲ್ಲ ಎಲ್ಲಿ ಕೇಳ್ತಾನೆ ಈ ತರ ಕನ್ಫ್ಯೂಷನ್ಗಳು ಅಂದ್ರೆ ಗ್ರೂಪ್ ಸಿ ಇದಾಗ್ರಿ. ನೆನಪಿರ್ತದ್ರ? ನೀವು ಮುಂದೆ ಯಾವುದೇ ಎಕ್ಸಾಮ್ ಬರೀ ನೀವು ಅಪ್ ಟು ಗ್ರೂಪ್ ಸಿ ರೀ, ಅಲ್ಲಿ ಏನೇ ಕೇಳಿ ಇನ್ನೊಂದು ಬರ್ತಾವ್ರಿ SSC ಅಂತ ಕೇಳಿರೇ ರೀ. SSC ಎಕ್ಸಾಮ್ದಾಗಂತೂ ಇವನ್ನೇ ಅವಕ್ಕೊಂದೊಂದ್ಸಲ ಹ್ಯಾಂಗಿರ್ತ ಗೊತ್ತ್ರಿ, ಇದು ನೋಡ್ದಂಗೆ ಕಾಣ್ತಲ್ರಿ ಬಟ್ ಯಾಕೋ ಬರ್ಲಾಗ್ಯದ. ಅದಕ್ಕೆ ಏನಿಲ್ಲ, ಒಂದಿಷ್ಟು ಎಕ್ಸ್ಟ್ರಾ ಉಪ್ಪು, ಒಂದು ಎಕ್ಸ್ಟ್ರಾ ಮಸಾಲ ಹೊಡೆದಿರ್ತಾನೆ ಅಷ್ಟೇ ರೀ. ಬಟ್ ಕೆಲಸ ಅದೇ, ಫಂಕ್ಷನ್ನು ಅದೇ ರೀ. ನಾವು ಕೇಳುವಂಥ ವಿಧಾನ ಸ್ವಲ್ಪ ಚೇಂಜ್ ಮಾಡಿರ್ತಾನೆ ರೀ. ಇದು ಎಕ್ಸಾಮ್ ಇವೆಲ್ಲ ಅಂದ್ರೆ SSC. ಈ ಹಿಂದೆ ನಾನು ಇದಕ್ಕೆ ತಗೋತಿದ್ದೆ ಬ್ಯಾಂಕಿಂಗ್ ಸೆಕ್ಟರ್ ರೀ. ಹೌದ್ರಾ ರೀ? IBPS ಕೇಳಿದೆ ರೀ. ಅಲ್ಲಿ ಮೊದಲು ಕಂಪ್ಯೂಟರ್ ಸಬ್ಜೆಕ್ಟ್ ಇತ್ತು ರೀ. ಈಗ ಪ್ರಿಲಿಮಿನರಿ ಮೇನ್ಸ್ ಅಂತ ಮಾಡ್ಯಾನದ್ರೆ ಅಲ್ಲೂ ಹಿಂಗೆ ಕೇಳ್ತಿದ್ರು ನಾವು ಎಕ್ಸಾಮ್ದಾಗ. ಏನಂದ್ರೆ ಎಷ್ಟು ಕನ್ಫ್ಯೂಷನ್ ರೀ. ಇಲ್ಲಿ ಕಡೆ ನಂಬರ್ಗಳು ಕೊಡ್ತಿದ್ದ, ಅದಕ್ಕೆ ಯಾವ್ದು ಯೂಸ್ ಮಾಡ್ತೀವಿ ನಾವು ಫಂಕ್ಷನ್ ರೀ? ಬರೀ ಕೌಂಟ್ ರೀ. ಈಕ್ವಲ್ ಟು ಕೌಂಟ್ ಅದನ್ನ ಹಾಕ್ಬಿಟ್ರೆ ಸಾಕು, ನಂಬರ್ಗಳು ಕೌಂಟ್ ಮಾಡ್ತೀವಿ. ಅದೇ ನಾವು ಈಚ ಕಡೆ ಬಂದೇವೆ ಅಂತ ಇಟ್ಕೊಡ್ರಿ, ಯಾವಾಗ ಹೆಸರುಗಳು ಅಥವಾ ಲೆಟರ್ಗಳು ಕೊಟ್ಟೇವೆ ಅಂತ ಇಟ್ಕೊಡ್ರಿ, ಅವಾಗ ಅಲ್ಲಿ ಏನ್ ಸೇರಿಸ್ಬೇಕಾಗ್ತದೆ? ನಾನು A ಅಂತ ಸೇರಿಸ್ಬೇಕಾಗ್ತದ್ರಿ. ಸೊ ಹಿಂಗ್ ಕೊಡೋನ್ರಿ ಎಕ್ಸಾಮ್ದಾಗ. ಅದಕ್ಕೆ ನಮಗೇನಂದ್ರೆ ನಮ್ಮ ವಿದ್ಯಾರ್ಥಿಗಳು ಯಾವ್ದಾರ ಎಕ್ಸಾಮ್ ಬರೀರಿ, ಕಂಪ್ಯೂಟರ್ ಸಬ್ಜೆಕ್ಟ್ ಹಿಂಗ್ ಯಾವ್ದು ನಿಂತಿರ್ಬಾರ್ದು ನಾವು ಫಂಕ್ಷನ್ಸ್ಗಳು. ಹೌದ್ರಾ ರೀ? ಸೊ ಅಲ್ಲಿ ನಂಬರ್ ಕೊಟ್ಟಾಗ ಬರೀ ಕೌಂಟ್ ರೀ, ಅಲ್ಲಿ A ಬರಂಗಿಲ್ಲ. ಸರ್ ಲೆಟರ್ಸ್ಗಳು ಬಂದವು ಅಂತಂದ್ರೆ ಅಲ್ಲಿ A ಸೇರಿಸ್ಬೇಕಾಗ್ತದ್ರಿ. ಹೌದ್ರಾ ರೀ?
ಸೊ ಸರ್ ಇದು ಎ ಅಂದ್ರೆ ಏನ್ರಿ? ಹಂಗಂದ್ರೆ ಇದನ್ನ ಅಷ್ಟು ಡೀಪ್ ಬೇಕಂದ್ರೆ ಹೇಳ್ತೀನಿ ರೀ, ಇಲ್ಲಂದ್ರೆ ಬಿಟ್ಬಿಡೋಣ, ತಲೆ ಕೆಡಿಸ್ಕೊಳ್ಬಾರ್ದ್ರಿ. ನಮಗೆ ಏನ್ ಬೇಕಾ ಸರ್, ಎಷ್ಟು ಪ್ರಮಾಣದಾಗ ಇದನ್ನ ಹಾಕ್ಬೇಕ್ರಿ, ಅದು ಏನದಂತ ನಾವು ಕಲಿಯೋದ್ಬೇಡ್ರಿ. ಸರ್ ಉಪ್ಪು ಅದನೋ ಖಾರ ಅದನೋ ಗೊತ್ತಿಲ್ರಿ, ಆದ್ರೆ ನೀವು ಹೇಳಿರಿ ನಮ್ಗೆ ಏನಂದ್ರೆ ಈ ಪಾಕೆಟ್ಲಿಂದ ಇಷ್ಟು ಹಾಕ್ರಿ ಅಂತ ಹೇಳಿರಿ, ಅಷ್ಟೇ ಹಾಕಿ ನಾವು ಕಲ್ತೀವಿ ಅಂದ್ರೆ ಸಾಕ್ರಿ, ಎಕ್ಸಾಮ್ದಾಗ ಅದೇ ಬೇಕಾಗ್ತದೆ. ಇದನ್ನ ಏನಂತ ಕೇಳ್ಬೇಕಾಗಿತ್ತು ಅಂತಂದ್ರೆ ಅದು ಇನ್ನ ಬೇರೆ ಎಕ್ಸಾಮ್ ಕೇಳ್ತಾರೆ. ನೆಟ್ ಸೆಟ್ ಎಕ್ಸಾಮ್ ಯಾರು ಬರೋರಿದ್ದಾರೆ ಅಂದ್ರೆ ಅವ್ರಿಗೆ ಬೇಕಾಗ್ತದೆ. ಹೌದ್ರಾ ರೀ ಸರ್? ನಮಗೆ ಗೊತ್ತು, ಹಾ ಅದೇ ಹೇಳ್ತೀವಲ್ರಿ ನಾವು, ಅನ್ನೆಸೆಸರಿ ಏನೆಲ್ಲ ಬೇಡ, ನಮ್ಗೆ ಬೇಕಾಗಿದೆಲ್ಲ ನಿಮ್ಗೆ ಕೊಡ್ಲತ್ತೀನಿ ನಾನು. ಎಕ್ಸಾಮ್ಗೆ ಎಷ್ಟು ಬೇಕು ಅದಕ್ಕಿಂತ ಹೆಚ್ಚಿಗೆ ಅದ ಏನಾದ್ರು ಇದ್ರೆ. ಹೌದ್ರಾ ರೀ? ಸೊ ಒಂದ್ ನೆನ್ಪಿರ್ಬೇಕ್ರಿ, ಅಲ್ಲಿ ಲೆಟರ್ಗಳು ಅಥವಾ ಹೆಸರುಗಳು, ಇಂಗ್ಲಿಷ್ ಲೆಟರ್ಗಳು ಏನಾದ್ರೂ ಬಂದು ಅಂದ್ರೆ ಅವು ಕೂಡ್ಸೋದಲ್ಲ, ಸಾರಿ, ಅವು ಎಣಿಕೆ ಮಾಡ್ಬೇಕಾಗಿತ್ತು ಅಂತಂದ್ರೆ ನಾವಲ್ಲಿ ಕೌಂಟ್ ಎನ್ನುವ ಫಾರ್ಮುಲಾಕ ಎ ಅನ್ನ ಸೇರಿಸ್ಬೇಕ್ರಿ. ಸರ್ ಬರೀ ನಂಬರ್ಸ್ಗಳು ಬಂದ್ರೆ ತೊಂದ್ರೆ ಇಲ್ರಿ, ಅಲ್ಲಿ ಏನ್ ಹಾಕ್ಬಿಡದ್ರಿ, ಇದನ್ನ ಹಾಕ್ಬಿಟ್ರೆ ಸಾಕ್ರಿ. ಓಕೆ, ನೆಕ್ಸ್ಟ್ ಇದೇ ಒಂದು ಫಾರ್ಮುಲಾ ಇನ್ನೊಂದು ಕಡೆ ಯೂಸ್ ಮಾಡ್ತಾರೆ. ಅಚಾನಕ್ ನಿಮ್ಮ ಮುಂದೆ ಎಕ್ಸಾಮ್ದಾಗ ಬಂತು ಏನಂದ್ರೆ ಒಂದು 10 ಜಿಲ್ಲೆಗಳ ಹೆಸರು ಕೊಟ್ಟಿರ್ತಾನ್ರಿ. ಆ 10 ಜಿಲ್ಲೆದಾಗ ಒಂದಿಷ್ಟು ವಿದ್ಯಾರ್ಥಿಗಳು ಈ ಜಿಲ್ಲೆದಾಗ ಇದ್ದಾನೆ, ಈ ಜಿಲ್ಲೆದಾಗ ಇದ್ದಾನೆ ಅಂತ ಹಿಂಗೆ ಬಂದದ್ರಿ. ಸರ್ ನಮ್ಗೆ ಏನ್ ಬೇಕಾಗೈತೆ ಅಂದ್ರೆ ಆ ಕಲಬುರಗಿ ಜಿಲ್ಲೆಯಿಂದ ಬಂದಿರೋ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಕೌಂಟ್ ಮಾಡ್ಬೇಕಾಗಿ ಎಕ್ಸಾಮ್ದಾಗ ಮುಂದೆ ಬಂತು ಅಂತ ಇಟ್ಕೊಡ್ರಿ. ಅವಾಗ ಇದೇ ರೀ ಕೌಂಟ್ ಎ ರೀ. ಅದ್ರಾಗ ಇನ್ನೊಂದು ಕಂಡೀಷನ್ ಸೇರಿಸಬೇಕಾಗ್ತದ್ರಿ, ಇಫ್ ಅಂತ ಸೇರಿಸ್ತಾರ್ರಿ. ಯಾಕಂದ್ರೆ ಬರೀ ನನಗ ಕಂಡೀಷನ್ ಅದು ಏನಂದ್ರೆ ಕಲಬುರಗಿ ಜಿಲ್ಲೆಯ ವಿದ್ಯಾರ್ಥಿಗಳ ಸಂಖ್ಯೆ ಕೌಂಟ್ ಅದ ರೀ. ಆ ಸ್ಪೆಸಿಫಿಕ್ ಮಾಡತ್ತೇನ್ರಿ, ಏನಂತ ಕಲಬುರಗಿಯಿಂದ ಬಂದಿರೋ ವಿದ್ಯಾರ್ಥಿಗಳು, ಅವಾಗ ಇಫ್ ಅಂತ ಹಾಕೋಬೇಕಾಗಿರ್ತದೆ. ಇಷ್ಟೇ ರೀ, ನೆನಪಿರ್ತದ್ರೆ ಕೌಂಟ್ ಅನ್ನೋ ಫಂಕ್ಷನ್ ರೀ. ತಿಳಿದದ್ರಿ? ನೀವು ಸೈಲೆಂಟ್ ಆದ್ರೆ ನಾ ಸ್ಟ್ರಕ್ ಆಗ್ತೀನಿ ರೀ. ತಿಳಿದದ್ರಿ? ಹಾಂ ರೀ, ಓಕೆ. ಸಾರಿ ಅದನ್ನು ಯೂಸ್ ಮಾಡಂದ್ರೆ ಅದು ಟೈಮ್ ಭಾಳ ಆಗ್ತದೆ. ನಾ ಬೇಕಾದ್ರೆ ನಾಳೆ ತೋರಿಸ್ತೀನಂತ್ರಿ, ಅದಕ್ಕೆ ಒಂದಿಷ್ಟು ನಾ ಟೈಪ್ ಮಾಡ್ಕೊಂಡ್ ಬಂದಿರ್ತೀನಿ. ಇಲ್ಲಿ ಟೈಪ್ ಮಾಡಿರೋದಾಗ ಟೈಮ್ ಹೋಗ್ತದೆ, ಅದಕ್ಕೆ ನಾನು ರೆಡಿ ಮಾಡ್ಕೊಂಡ್ ಬರ್ತೀನಿ ಶೀಟ್ ರೀ. ತೊಂದ್ರೆ ಅಲ್ಲ, ನಿಮ್ನ ಏನು ಹೇಳ್ತೀನಲ್ರಿ, ನಿಮ್ಗೆ ಯಾವುದೇ ಡೌಟ್ ಬಂದ್ರೆ ನಾನು ನಿಮ್ಗೆ ಕ್ಲಿಯರ್ ಮಾಡ್ತೀನಿ ಡೌಟ್ ರೀ. ಆದ್ರೆ ಈಗ ನಾ ಟೈಪ್ ಮಾಡಿರೋದಾಗ ಟೈಮ್ ಭಾಳ ತಗೋತದೆ. ಹೌದಾ? ಒಂದಿಷ್ಟು ನಾನೇ ಹಾಕೊಂಡ್ ಬಂದಿರ್ತೀನಿ, ನಾನು ಒಂದಿಷ್ಟು ಜಿಲ್ಲೆಗಳನ್ನೆಲ್ಲ ಹಾಕಿನಂತ ತೋರಿಸ್ತೀನಂತ, ಏನ್ ಚಿಂತಿಲ್ಲ. ಓಕೆ ರೀ, ನೆಕ್ಸ್ಟ್ ಇದು ತಿಳಿದ್ರಿ? ಸಾರಿ, ಚಂದ ಅಲ್ರಿ ನೀವೇನು ಹೇಳ್ತೀರಂತ ನನಗೂ ಗೊತ್ತದ. ಕ್ಲಿಯರ್ ಅದ ಇದಲ್ರಿ? ನೆಕ್ಸ್ಟ್ ಮುಂದೆ ರೀ, ಈಗ ನಮ್ಗೊಂದಿಷ್ಟು ದತ್ತಾಂಶಗಳದಾವ ಸರ್, ಅಲ್ಲೇನ್ ಬೇಕಾಗ್ಯದ್ರಿ ಅಂತಂದ್ರೆ ರೀ ಎವರೇಜ್ ತೆಗೆದದ ರೀ. ಈಗ ನನಗೇನ್ ಮಾಡ್ಬೇಕಾಗ್ಯದ್ರಿ, ಎವರೇಜ್ ತೆಗಿಬೇಕಾಗ್ಯದ್ರಿ. ನೆಕ್ಸ್ಟ್ ಎವರೇಜ್, ಇದು ಬಹಳ ಸಲ ಕೇಳೇನ್ರಿ. ಮೊನ್ನೆ ಯಾವ್ದ್ರಾಗ ಅಂತಂದ್ರೆ ಮೇ ಬಿ ಎಸ್ಟಿದಾಗ ಏನು ಕ್ವಶನ್ ಕೇಳೇನ್ರಿ, ಎವರೇಜ್ ಹೌದಾ ಈಕ್ವಲ್ ಟು ಎ ವಿ ಅಂತ ನೀವು ಹೊಡೆದ್ರೆ ಅಂದ್ರೆ ಅಲ್ಲಿ ಎವರೇಜ್ ಅಂತ ಬರ್ತದೆ. ಬಂದದ್ರೆ ಯಾರಿ ಎವರೇಜ್ ಜಿ ಇ ರೀ, ಎವರೇಜ್ ಎಲ್ಲಿಂದ ಎಲ್ಲಿ ತನಕ ರೀ? A1 ನಿಂದ A5. ಹಾಗಿದ್ರೆ ನಮ್ಮ ಫಾರ್ಮುಲಾ ಏನಾಗ್ತದೆ ರೀ, A1 ಕೋಲನ್ ರೀ ಎಲ್ಲಿ ತನ ರೀ, A5 ತನಕ ರೀ, ಬ್ರಾಕೆಟ್ ಕ್ಲೋಸ್ ರೀ, ಎಂಟ್ರಿಗೆ 5.8 ಆಗ್ತದ್ರಿ. ಓಕೆ ರೀ, ನೆಕ್ಸ್ಟ್ ರೀ ಇದು ಎವರೇಜ್ ಆಯ್ತು ರೀ. ನೆಕ್ಸ್ಟ್ ರೀ ಇನ್ನೊಂದು ಯಾವ ಬರ್ತೈತೆ ಅಂತಂದ್ರೆ ರೀ, ಈಗ ನಾನು ಒಂದಿಷ್ಟು ಇಲ್ಲಿ ವ್ಯಾಲ್ಯೂ ಕೊಡ್ತೀನಿ ರೀ. ಎಕ್ಸಾಂಪಲ್ 200, 300, ಇಲ್ಲೊಂದು 350, 30.6 ಅಂತ ಕೊಟ್ಟಿನಿ ರೀ. ಆಮೇಲೆ 29 ಕೊಟ್ಟಿನಿ ರೀ. ಈಗ ಇಲ್ಲಿ ಕೊಟ್ಟಿರುವಂತಹ ದತ್ತಾಂಶದಲ್ಲಿ ದೊಡ್ಡದಾಗಿರುವ ಸಂಖ್ಯೆ ಅಥವಾ ಮ್ಯಾಕ್ಸಿಮಮ್ ಅಂತ ಕರಿತೀವಿ ರೀ, ಈಕ್ವಲ್ ಟು MAX. ಇದು ಮ್ಯಾಕ್ಸ್ ಅಲ್ರಿ, ಮತ್ತ ಮ್ಯಾಕ್ಸಿಮಮ್ ರೀ. ಎಲ್ಲಿಂದ ಹಿಡಿದು ಎಲ್ಲಿ ತನಕ ರೀ, C1 ನಿಂದ ಅಂತ ಬಂತಂದ್ರ ಕೋಲನ್ ರೀ, C1 ನಿಂದ C7 ತನಕ ರೀ ಸರ್. ಇದ್ರಾಗ ಇರುವಂತ ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವದ್ರಿ, 350 ರೀ. ಕರೆಕ್ಟ್ ಅದರ ರೀ ಸರ್? ಅಚಾನಕ್ ಇದಕ್ಕೊಂದಕ್ಕೆ ನಾವು 450 ಮಾಡಮ್ರಿ, ನೋಡಮ್ರಿ 450ನೇ ಮ್ಯಾಕ್ಸಿಮಮ್ ಹೌದ್ರಾ ರೀ ಸರ್? ಮತ್ತೆ ಇದ್ರಾಗ ಮಿನಿಮಮ್ ಬೇಕಾಗ್ಯದ್ರಿ, ಇಲ್ಲೇ ಬಾಜು ಮಾಡೋಣತ್ರಿ. ಈಕ್ವಲ್ ಟು MIN ರೀ, ಮಿನಿಮಮ್ ರೀ, ಓಪನಿಂಗ್ ಬ್ರಾಕೆಟ್ ರೀ, ಎಲ್ಲಿಂದ್ರಿ C1 ರೀ ಸರ್, C1 ನಿಂದ್ರಿ C7 ತನಕನ ರೀ ಸರ್. ಇದನ್ನ ಎಂಟ್ರಿ ಮಾಡ್ದೇವಂದ್ರಿ. ಇಲ್ಲಿ ಮಿನಿಮಮ್ 29 ಅದ, ಹೌದಲ್ರಿ? ಯಾರಿಗೆ ಗೊತ್ತಿರಿ ಸರ್? ಇನ್ನೊಂದು ಚೇಂಜ್ ಮಾಡಿ ನೋಡ್ರಿ, 2.9 ಕೊಟ್ಟು ಕನ್ಫ್ಯೂಷನ್ ಮಾಡಮ್. ಅದಕ್ಕೆ 2.9 ಅತಿ ಚಿಕ್ಕದಾಗಿರುವಂತಹ ದತ್ತಾಂಶ ರೀ. ಕ್ಲಿಯರ್ ಅದಾವ್ರೆ ರೀ? ಎಡಿಷನ್ ಗೊತ್ತಾಯ್ತು, ಸಬ್ಟ್ರಾಕ್ಷನ್ ಗೊತ್ತಾಯ್ತು, ಮಲ್ಟಿಫಿಕೇಶನ್ ಗೊತ್ತಾಯ್ತು, ಡಿವಿಷನ್ ಗೊತ್ತಾಯ್ತು, ಕೌಂಟ್ ಮಾಡೋದು ಗೊತ್ತಾಯ್ತು, ಎವರೇಜ್ ಗೊತ್ತಾಯ್ತು. ಕೌಂಟ್ನಾಗ 2 ಗೊತ್ತಾದು, ಬರೀ ನಂಬರ್ಸ್ಗಳು ಕೌಂಟ್ ಮಾಡೋದು ಬೇರೆ ಅಂತ ಗೊತ್ತಾಯ್ತು, ಲೆಟರ್ಗಳು ಬಂದ್ರೆ ಕೌಂಟ್ ಮಾಡೋದು ಬೇರೆ ಗೊತ್ತಾಯ್ತು, ಆಮೇಲೆ ಮ್ಯಾಕ್ಸಿಮಮ್ ಗೊತ್ತಾಯ್ತು, ಮಿನಿಮಮ್ ಗೊತ್ತಾಯ್ತು, ಎವರೇಜ್ ಗೊತ್ತಾಯ್ತು. ಅದ್ರ ಜೊತೆಗೆ ಇನ್ನ 2 ಗೊತ್ತದು, ಯಾವ್ದ್ರಿ? ಇಫ್ ಮತ್ತು ಎಲ್ಸ್ ರೀ.
ಅದನ್ನೇ ಇಫ್ ಮತ್ತು ಅಂಡ್ ಅಂತ ಕರಿತೀವಿ. ಇಫ್ ಅನ್ನೋದು ಯಾವ ಒಂದು ಇದಾಗಿರುತ್ತೆ ಫಂಕ್ಷನ್ ಯಾವ್ದ್ರಿ, ಟ್ರೂ ಅದರಿ ಸರ್. ಅಂಡ್ ಅನ್ನೋದ್ರಿ ಫಾಲ್ಸ್ ಅದರಿ. ಟ್ರೂ ಅಂದ್ರೆ ಏನಾಗ್ತದ್ರಿ, ಇದು ಸತ್ಯದ ಹಿಂಗೆ ಎಕ್ಸಿಕ್ಯೂಟ್ ಆಗ್ಬೇಕಂತ ಹೇಳೋದೇ ಟ್ರೂ ಇರ್ತದೆ ಸರ್. ಇನ್ನು ಫಾಲ್ಸ್ ಏನ್ ಹೇಳ್ತದ್ರಿ, ಅಚಾನಕ್ ಅದು ಕಂಡೀಷನ್ ಕರೆಕ್ಟ್ ಆಗಿಲ್ಲ ಅಂದ್ರೆ ಇದನ್ನ ಆಗ್ಬೇಕ್ರಿ ಅಂತ ಹೇಳ್ತದ್ರಿ. ಕ್ಲಿಯರ್ ಅದರ ರೀ? ಅಚಾನಕ್ ಮೊನ್ನೆ ಆಗಿತ್ತು ನೋಡ್ರಿ, ಮೊನ್ನೆ ಒಂದಿನ ಕ್ಲಾಸಿಗೆ ಬಂದಿಲ್ರಿ. ಸಪೋಸ್ ಇಫ್ ಕಂಪ್ಯೂಟರ್ ಕ್ಲಾಸ್ ಇಲ್ಲ ಅಂತಂದ್ರೆ ರೀ ಆನಂದ್ ಸರ್ ಕ್ಲಾಸ್ ಇರ್ತದ್ರಿ. ಯಾವಾಗ್ರಿ, ಇಫ್ ದ ಕಂಡೀಷನ್ ಇಸ್ ನಾಟ್ ಮ್ಯಾಚ್ಡ್. ವಾಟ್ ಇಸ್ ದಟ್? ಇಫ್ ದ ಕಂಡೀಷನ್ ಇಸ್ ನಾಟ್ ಮ್ಯಾಚ್ಡ್ ವಿತ್ ದ ಕಂಪ್ಯೂಟರ್ ಕ್ಲಾಸ್, ದೆನ್ ಯಾವಾಗ ಯಾವ ಕ್ಲಾಸ್ ಬರ್ತದ್ರಿ ನಮಗಲ್ಲಿ? ಸರ್ ಯಾವ ತರ ಇತಿಹಾಸ ಅಲ್ರಿ? ಓಕೆ ಹಾನ್ ರೀ, ಆ ಕ್ಲಾಸ್ ಬರ್ತದ್ರಿ ಸರ್. ಸಪೋಸ್ ಕಂಡೀಷನ್ ಮ್ಯಾಚ್ ಅದಾಗ್ರಿ, ಕಂಡೀಷನ್ ಮ್ಯಾಚ್ ಅಲ್ಲಿಲ್ರಿ, ಅವಾಗ ಮತ್ತೆ ಬೇರೆ ರೀ ಸರ್ ಬಂದ್ ತಗೊಂಡಿರ್ತಾರೆ ಕ್ಲಾಸ್. ಹೌದ್ರಾ ರೀ? ಓಕೆ ಕ್ಲಿಯರ್ ಅದಾರೆ? ಇದು ಇಫ್ ಮತ್ತು ಅಂಡ್ ರೀ. ಓಕೆ ತಿಳಿದ್ರೆ ಚಲೋ. ಈಗ ಇಂಪಾರ್ಟೆಂಟ್ ರೀ ಸರ್, ಇದ್ರಾಗ ಒಂದು ಕಾಲಮ್ ಅನ್ನ ಡಿಲೀಟ್ ಮಾಡೋಣ ಅಥವಾ ಒಂದು ಸೆಲ್ ಅನ್ನ ಡಿಲೀಟ್ ಮಾಡೋಣ್ರಿ. ಇದನ್ನ ಸ್ವಲ್ಪ ಇದಕ್ಕೆ ಹಿಂದಕ್ಕೆ ಹಾಕೊಂಡ್ರೆ ರೀ. ಓಕೆ, ಈಗ ಒಂದು ಸೆಲ್ ಅನ್ನ ಡಿಲೀಟ್ ಮಾಡೋಣ್ರಿ. ಈಗ ಇಲ್ಲಿ ರೈಟ್ ಬಟನ್ ಕ್ಲಿಕ್ ಮಾಡ್ತೀನಿ ರೀ, ಡಿಲೀಟ್ ಸೆಲ್ ಅದೇನಂತ ನೋಡ್ರಿ ಆಪ್ಷನ್ ರೀ, ಡಿಲೀಟ್ ಅಂತ ಕೊಡೋಣಂತ್ರಿ. ಇದನ್ನ ಓಕೆ ಬ್ಯಾಟ್ ರಾಮೇಣ ಅಂತ ಒಂದು ರೋ ಅನ್ನ ಡಿಲೀಟ್ ಮಾಡತ್ತೀನಿ ರೀ. ಇಲ್ಲಿರುವಂತ 2 ಇದು ರೋ ಅನ್ನ ಡಿಲೀಟ್ ಮಾಡಿದೆ ಸರ್. ಮತ್ತೆ 2 ಅದಾನೆ ಅಲ್ರಿ, 2 ಇರ್ತದೆ ರೀ, ಆದ್ರ ಅಲ್ಲಿರುವಂತ ದತ್ತಾಂಶ ಅಳಿಸಿ ಹೋಗಿರ್ತದ್ರಿ. ಕ್ಲಿಯರ್ ಆದರೆ ಹೋಗ್ಯದ್ರಿ ದತ್ತಾಂಶ ರೀ? ನಮ್ಗೆ ಗೊತ್ತಾಗಿಲ್ರಿ ಸರ್. ಈಗ ಅದು ಹಿಂದಕ್ಕೆ ಬರ್ಬೇಕಂದ್ರಿ ನಾವು ಮೊನ್ನೆ ಕ್ವಶನ್ ರೀ, ಯಾವ್ದಾದ್ರು ಒಂದು ಕಾರ್ಯವನ್ನ ಸ್ಥಗಿತಗೊಳಿಸ್ಬೇಕ್ರಿ. ಈಗ ನಾನು ಕಾರ್ಯ ಮಾಡೀನಿ, ಅದನ್ನ ಏನ್ ಮಾಡ್ಬೇಕಂದ್ರೆ ಕ್ಯಾನ್ಸಲ್ ಮಾಡ್ಬೇಕಾಗ್ಯದ್ರಿ. ಅವಾಗ ಯಾವ ಶಾರ್ಟ್ಕಟ್ ಕೀ ರೀ? Ctrl+Z ರೀ. ಬಂದ್ರೆ 6 ಮತ್ತು 450 ಇದ್ದು ನೋಡ್ರಿ. ಇಲ್ರಿ ಸರ್ ಮೊದಲೇ ಹೆಂಗಿತ್ತು ವಾಪಸ್ ತೋರ್ಣಮಿ? ಅಲ್ಲಲ್ಲ, ನನಗೆ ಮತ್ತೆ ಮೊದಲಿದ್ದು ಡಿಲೀಟ್ ಹೆಂಗಾಗಿತ್ತಲ್ಲ ಹಂಗೆ ಕಾಣ್ಬೇಕು. ಮತ್ತೆ ಏನ್ ಮಾಡ್ಬೇಕ್ರಿ? ರೀಡ್ ರೀ. ಶಾರ್ಟ್ಕಟ್ ಕೀ ರೀ Ctrl+Y ರೀ ಸರ್. ಹೋಯ್ತ್ರಿ ಅದು 450 ಇತ್ತು, ಈ ಕಡೆ 6 ಏನಿತ್ತು ನೋಡ್ರಿ, ಹೋಯ್ತ್ರಿ ರೀ. ಸರ್ ಅದು ಏನಿತ್ತು ನೋಡ್ಬೇಕಾಗ್ರಿ, ಏನ್ ನೋಡ್ಬೇಕ್ರಿ? Ctrl+Z ರೀ. ಮತ್ತೆ ವಾಪಸ್ ಹೋಗ್ಲಕ್ರಿ Y ರೀ. ಅಂದ್ರ ಇಲ್ಲಿ ಏನಾಗ್ತದಂದ್ರೆ ಒಂದು ರೋ ಡಿಲೀಟ್ ಮಾಡಿದ್ರೆ ಎಕ್ಸೆಲ್ ನಾಗ್ರಿ, ಸ್ವಲ್ಪ ನೆನಪಿರ್ಬೇಕ್ರಿ, ಸ್ಪ್ರೆಡ್ ಶೀಟ್ ನಾಗ ಒಂದು ರೋ ಡಿಲೀಟ್ ಮಾಡ್ರೆ ಅದನ್ನ ಮರಳಿ ಪಡೆಯಬಹುದು ಅಂತ ಅರ್ಥ ರೀ. ಎಕ್ಸಾಂಪಲ್ ಕೇಳೇನ್ರಿ ಸರ್, ಇದು ಎ ಅನ್ನೋದು ಅಚ್ಚಾ ಇನ್ನೊಂದು ಕೆಲಸ ರೀ. ಈಗ ಇದನ್ನ ನಾ ಡಿಲೀಟ್ ಮಾಡ್ತೇನೆ ರೀ. ನಾವ್ ಎಷ್ಟು ರೋ ಅಂತ ಅಂದೀವ್ರಿ, ಇಲ್ಲಿ ತನ ಎಷ್ಟು ರೋ ಇರ್ತಾವ ಅಂತ ಹೇಳಿ ಒಂದು ಶೀಟ್ ಮೇಲೆ 10,48,576 ರೀ. ಈಗ ಎಷ್ಟು ಇರ್ತಾವ್ರಿ? ಒಂದು ರೋ ಡಿಲೀಟ್ ಮಾಡೀನ್ರಿ ಈಗ ರೀ. ರೀ 75 ಇರ್ತಾವ. ಹೌದ್ರಾ ರೀ? ಕರೆಕ್ಟ್ ಅದ, ನೋಡಿ ಬರಮಂತ್ರಿ. 76 ರೀ. ಅದ್ರ ಅರ್ಥ ಅಂದ್ರೆ ಒಂದ್ ರೋ ಡಿಲೀಟ್ ಮಾಡ್ರೆ ಅದ್ರಂದ್ ರೋ ಕಡಿಮೆ ಆಗ್ತಾವ ಅಂತಿಲ್ರಿ, ಆ ದತ್ತಾಂಶ ಅಷ್ಟು ತೆಗೆದ್ರೆ ಶೀಟ್ ಮಾತ್ರ ಅಷ್ಟೇ ಇರ್ತದೆ ಯಾವಾಗ್ಲೂ ರೀ. ಕ್ಲಿಯರ್ ಅದರೇ ರೀ? ನೆಕ್ಸ್ಟ್ ರೀ, ಮುಂದೆ ಚೆನ್ನಾಗಿ ಇನ್ನ ನಮಗೆ ಕನ್ಫ್ಯೂಷನ್ ಮಾಡಕ್ ಟ್ರೈ ಮಾಡಿದ್ರೆ ಇದನ್ನು ಗೊತ್ತಿರಲ್ರಿ. ನೆಕ್ಸ್ಟ್, ಪ್ರಸ್ತುತ ಸ್ಪ್ರೆಡ್ ಶೀಟ್ ನಲ್ಲಿ ನಾವು ಒಂದು ಕಾಲಮ್ ಅನ್ನ ಡಿಲೀಟ್ ಮಾಡ್ಬೇಕಾಗಿತ್ತಂದ್ರೆ ಅಲ್ಲಿ ರೈಟ್ ಬಟನ್ ಕ್ಲಿಕ್ ಮಾಡಿ ಡಿಲೀಟ್ ಮಾಡ್ತೀವಿ. ಈಗ ಎ ಅನ್ನೋದು ಕಾಲಮ್ ಆಗಿದ್ರಿ ಸರ್, ಎ ಇಲ್ಲೇ ಅದಲ್ರಿ, ಅಲ್ಲಿರುವಂತ ದತ್ತಾಂಶ ಹೋಗಿದ್ರೆ ಒಂದು ಡಿಲೀಟ್ ಅಂದ್ರೆ ಮತ್ತೆ ಹೊಸ ಸೇರ್ಕೊಂಡ್ ಬರ್ತಿರ್ತಾರೆ. ಹಾಗಿದ್ರೆ ಮತ್ತೆ ಕೊನೆಯ ಒಂದು ಕಾಲಮ್ ಯಾವ್ದಿರ್ತಾರೆ ಅದೇ XFD ನೇ ಇರ್ತಾರೆ, ನೋಡ್ಬಿಡ್ರಿ ಅದೇ ರೀ. ಓಕೆ ನೆಕ್ಸ್ಟ್ ರೀ, ಈಗ ಸರ್ ಅದು ಡಿಲೀಟ್ ಮಾಡಿರಿದ್ರಿ, ಅದನ್ನ ಮತ್ತೆ ಬೇಕಾಗಿದ್ರಿ ಏನಂತೀರಿ? ಅದೇ ಅಂಡು ಸರ್, Ctrl+Z ಅಂದ್ರೆ ಬರ್ತದ್ರಿ. ಮತ್ತೆ ವಾಪಸ್ ಹೋಗ್ಬೇಕಾಗಿತ್ತು ಅಂದ್ರೆ ಅದೇ Ctrl+Y ರೀ, ರೀಡ್ ಅಂದ್ರೆ ಬರ್ತದ್ರಿ. ನಮ್ಗೆ ಗೊತ್ತಾಯ್ತು ಏನಂದ್ರೆ ಒಂದು ಕಾಲಮ್ ಅಥವಾ ಒಂದು ರೋ ಅನ್ನ ಅಳಿಸಿ ಹಾಕಿದ್ರೆ ಅದನ್ನ ಮರಳಿ ಪಡಿಬಹುದ್ರಿ. ಆದ್ರೆ ಸ್ಪ್ರೆಡ್ ಶೀಟ್ ನಲ್ಲಿನ ಯಾವುದಾದ್ರೂ ಒಂದು ವರ್ಕ್ ಶೀಟ್ ಅನ್ನು ಡಿಲೀಟ್ ಮಾಡಿದಲ್ಲಿ ಇದು ಮರಳಿ ಪಡೆಯಕ್ ಆಗಂಗಿಲ್ರಿ. ಇಲ್ಲಿ ನೀವು ಡಿಲೀಟ್ ಮಾಡಿ ನಿಮಗೆ ವಾರ್ನಿಂಗ್ ಕೊಡ್ತದ್ರಿ, ಡಾಟಾ ಮೇ ಎಕ್ಸಿಸ್ಟ್ ಇನ್ ದಿಸ್ ಶೀಟ್. ಇಲ್ಲಿ ಶೀಟ್ ನಾಗಿರುವಂತ ಎಲ್ಲಾ ದತ್ತಾಂಶಗಳು ಸೆಲೆಕ್ಟೆಡ್ ಫಾರ್ ಡಿಲಿಷನ್. ಈಗ ಏನ್ ನೀವು ಸೆಲೆಕ್ಟ್ ಮಾಡಿರಲ್ರಿ, ಯಾವ್ದಾದ್ರೆ ಶೀಟ್ 7 ಅಂತ ಡಿಲೀಟ್ ಮಾಡಿರಲ್ರಿ, ಅಲ್ಲಿ ಎಕ್ಸಿಟ್ ಇರುವ ಅಥವಾ ಎಕ್ಸಿಸ್ಟ್ ಆಗಿರುವಂತ ದತ್ತಾಂಶಗಳು ಟು ಪರ್ಮನೆಂಟ್ಲಿ ಡಿಲೀಟ್ ದ ಡೇಟಾ ಪ್ರೆಸ್ ಡಿಲೀಟ್. ನೀವು ಈಗ ಡಿಲೀಟ್ ಅಂದ್ರೆ ಮುಗಿತ್ರಿ, ಇರಾಗಿರುವ ಎಲ್ಲಾ ದತ್ತಾಂಶಗಳು ಪರ್ಮನೆಂಟ್ ಡಿಲೀಟ್ ಆಗ್ತಾರೆ, ಮತ್ತೆ ನಿಮ್ಗೆ ಹೊಳಿತೋಲ್ಲ ಬರಲೋಡ್ರಿ ಅಂತ ಹೇಳ್ತದ್ರಿ. ಆದ್ರೆ ನಾವು ಯಾವ್ದ್ರಿ ಒಂದು ರೋ ಡಿಲೀಟ್ ಮಾಡ್ರಿ ಮೆಸೇಜ್ ಬರ್ಲಿಲ್ಲ, ಒಂದು ಕಾಲಮ್ ಡಿಲೀಟ್ ಮಾಡ್ರಿ ಮೆಸೇಜ್ ಬರ್ಲಿಲ್ಲ, ಹಾಗಾದ್ರೆ ಅದ್ರ ಅರ್ಥ ಏನಂದ್ರೆ ಅಂಡು ಮಾಡಕ್ ಬರ್ತಾವ, ರಿಟ್ರೀವ್ ಮಾಡಕ್ ಬರ್ತಾವ ಅಂತ ಅರ್ಥ ರೀ, ತಗೋಬಹುದು ಅಂತ ಅರ್ಥ ರೀ. ಆದ್ರೆ ಶೀಟ್ ಡಿಲೀಟ್ ಮಾಡಕ್ ಬಂದ ನಮ್ಗೆ ವಾರ್ನಿಂಗ್ ಕೊಟ್ಟದ, ಅದರ ಅರ್ಥ ನೆನಪಿರ್ಬೇಕು. ಎಕ್ಸಾಂಪಲ್ ಕೇಳಿದ್ರಿ, ಪ್ರಸ್ತುತ ಸ್ಪ್ರೆಡ್ ಶೀಟ್ ನಲ್ಲಿನ ಯಾವುದಾದ್ರೂ ಒಂದು ಸೆಲ್ ರೋ ಕಾಲಮ್ ಅನ್ನ ಅಳಿಸಿ ಹಾಕಿದಲ್ಲಿ ಡಿಲೀಟ್ ಮಾಡಿದಲ್ಲಿ ಅದನ್ನು ಮರಳಿ ಪಡಿಬಹುದು. ಅದಕ್ಕೆ ಬಳಸೋ ಶಾರ್ಟ್ಕಟ್ ಕೀ Ctrl+Z ಗೊತ್ತದ ಸರ್. ಅದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಅನ್ಡು ಅಂತ ಕರಿತೀವಿ. ಅಂಡು ಮಾಡುವ ಮುಖಾಂತರ ಆ ದತ್ತಾಂಶಗಳನ್ನ ಅಥವಾ ಆ ರೋ ಕಾಲಮ್ ಅನ್ನ ಮರಳಿ ಪಡಿಬಹುದ್ರಿ. ಅದೇ ಪ್ರಸ್ತುತ ಸ್ಪ್ರೆಡ್ ಶೀಟ್ ನಲ್ಲಿನ ಯಾವುದಾದ್ರೂ ಒಂದು ವರ್ಕ್ ಶೀಟ್ ಅನ್ನ ಅಳಿಸಿ ಹಾಕಿದ್ದಲ್ಲಿ ಅದನ್ನ ರಿಟ್ರೀವ್ ಮಾಡಕ್ ಅಥವಾ ಅದನ್ನ ಪಡೆಯಲು ಸಾಧ್ಯವಿಲ್ಲ ಅಂತ ಅರ್ಥ. ನೋಡಿ ಬಿಡನ್ ಸರ್, ಇವು ಹೋದ್ರೆ ಹೋಗಲಕ್ರಿ ಡಿಲೀಟ್.
ಈಗ ಅಂಡು ಒಂದು ನೋಡ್ರಿ, ಈಗ ಇಲ್ಲಿ ಏನ್ ಮಾಡ್ತಾವ ನೋಡ್ರಿ, ಕಂಟ್ರೋಲ್ Z. ಈ ಸೀಟ್ನಾಗ ನಾವು ಇಟ್ಟತಾನೆ ಏನೇನ್ ಮಾಡಿ ನೋಡ್ರಿ, ಅವನ್ನ ಅಂಡು ಆಗ್ತವೆ ಹೊರತಾಗಿ ಅಲ್ಲಿದ್ದು ಹೋಗಿರೋ ಶೀಟ್ ಯಾವತ್ತಿಗೂ ಬರಂಗಿಲ್ರಿ. ನೆನಪಿರ್ತದ್ರೆ, ಇದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ರೀ, ನೆನಪಿರ್ಬೇಕ್ರಿ ಇದನ್ರಿ. ಹೌದ್ರಾ, ಎಕ್ಸಾಮ್ದಾಗ ಕೇಳ್ಯಾನ, ಅಚಾನಕ್ ಇದು ಎಕ್ಸಾಮ್ದಾಗ ಬರ್ಲಿಲ್ಲ ಅಂತ ಇಟ್ಕೊಳ್ರಿ, ಅವನೇ ವೇಸ್ಟ್. ಇಂಥ ಕ್ವಶನ್ ಕೊಡ್ಲಿಲ್ಲ ಅಂದ್ರೆ ಅವ್ನು ವೇಸ್ಟ್ ರೀ. ಕೊಟ್ಟನಂದ್ರೆ ಓಕೆ ಪರವಾಗಿಲ್ಲ, ನಾವು ರೆಡಿ ಇದೀವ್ರಿ. ಆದ್ರೆ ಮುಂದೆ ನೀವು ಏನ್ ಜಾಬ್ ಮಾಡಕ್ ಕುಂತಿರ್ತೀರಿ ನೋಡ್ರಿ, ಹೌದ್ರಾ ರೀ, ಅವಾಗ ಅಪ್ಪಿತಪ್ಪಿನೂ ಶೀಟ್ ಡಿಲೀಟ್ ಮಾಡಕ್ ಹೋಗ್ಬೇಡ್ರಿ. ಯಾರು ಏನ್ ಮಾಡ್ರು ಬರಂಗಿಲ್ರಿ ಅದಕ್ಕೆ. ಸರ್ ಅದೇನೋ ಸಾಫ್ಟ್ವೇರ್ ಅಂದ್ರೆ ಅದನ್ನು ಹಾಕಿದ್ರೆ ಬರಂಗಿಲ್ರಿ. ಹೇಳೋದ್ರೆ ಅದ್ರ ಒಂದು ಆಯ್ಕೆ ಇರ್ತದೆ ಏನಂತಂದ್ರೆ, ಸೇವ್ ಮಾಡಿದ್ರೆ ಹಂಗೆ ಕ್ಲೋಸ್ ಮಾಡ್ರಿ, ಏನೋ ಚಾನ್ಸಸ್ ಬರೋದಿರ್ತದೆ. ಹೌದ್ರಾ? ಸೊ ಸ್ವಲ್ಪ ನಮ್ ಪ್ರಾಕ್ಟಿಕಲಿ ರಿಯಲ್ ಲೈಫ್ನಾಗ ಅದು ಬಹಳ ಇಂಪಾರ್ಟೆಂಟ್ ಅದ ರೀ. ಕ್ಲಿಯರ್ ಅದ ರೀ? ನೆಕ್ಸ್ಟ್ ಇದಾದ್ಮೇಲೆ ಇನ್ನೊಂದು ಹೇಳ್ಬೇಕ್ರಿ, ಜೂಮ್ ರೀ. MS ವರ್ಡ್ ನ ಅತಿ ಕಡಿಮೆಯ ಜೂಮ್ ಎಂದರೆ MS ವರ್ಡ್ ರೀ, ಎಕ್ಸೆಲ್ ಗೊತ್ತಿಲ್ಲ 10% ರೀ. ಮ್ಯಾಕ್ಸಿಮಮ್ ಎಷ್ಟಿತ್ರಿ? ಈಗ ಎಕ್ಸೆಲ್ ನೋಡಮ್ರಿ, ಮಿನಿಮಮ್ ಜೂಮ್ ರೀ, ಇದ್ರ ಮಿನಿಮಮ್ ಜೂಮ್ ಎಷ್ಟದ ರೀ? 10% ಅಷ್ಟೇ ಅದ ರೀ. ಇನ್ನ ಇದ್ರ ಮ್ಯಾಕ್ಸಿಮಮ್ ಜೂಮ್ ನೋಡ್ರಿ ಎಷ್ಟದ ರೀ? 400 ರೀ. ಅದಕ್ಕೆ ವ್ಯತ್ಯಾಸ ನೆನಪಿರ್ತದ್ರೆ. ಇದನ್ನೂ ಕೇಳೇನ್ರಿ ಎಕ್ಸಾಮ್ದಾಗ, ಏನಂದ್ರೆ ರೀ, MS ವರ್ಡ್ ಜೂಮ್ ಕೇಳೇನ್, ಎಕ್ಸೆಲ್ದು ಕೇಳೇನ್, ಈಗ ಮಂದ್ ಪವರ್ ಪಾಯಿಂಟ್ ಹೇಳ್ತೀನಿ ಅವಾಗ್ನು ಜೂಮ್ ಕೇಳೇನ್ರಿ. ಹೌದ್ರಾ ರೀ? ಆದ್ರ ಜೂಮ್ ನನಗೆ ಇನ್ನೊಂದು ಕನ್ಫ್ಯೂಷನ್ ಅದ ರೀ. ನಮ್ಮ ಹುಡುಗರಿಗೆ ಕಾಣಲಾಗ್ಯದ ನಾ ಜೂಮ್ ಮಾಡಿ ತೋರಿಸ್ಬೋದ್ರಿ, ಆದ್ರೆ ರಿಯಲ್ ಟೈಮ್ನಾಗ ಏನ್ ಕೆಲಸ ಮಾಡ್ದಾಗ ಗೊತ್ತಿಲ್ಲ. ಬಟ್ ಕ್ವಶನ್ ಮಾತ್ರ ಬರ್ತಾನೆ ಇರ್ತಾವ್ರಿ. ನೆನ್ಪಿರ್ತವ್ರೆ? MS ವರ್ಡ್ ನ ಜೂಮ್ 10 500, ಎಕ್ಸೆಲ್ ನ ಜೂಮ್ ರೀ 10 and 400 ರೀ, ಮರಿಬೇಡ್ರಿ. ಇಷ್ಟ ಆಯ್ತರ ರೀ. ಫಂಕ್ಷನ್ ತಿಳಿದವ್ರೆ, ಅಷ್ಟು ತಿಳಿದವ್ರಲ್ಲಿ ತಾನೆ ಹೇಳಿದ್ರಿ. ಓಕೆ, ನೋಟ್ಸ್ ನಾಳೆ ಬರ್ಸಿಲ್ರಿ? ಓಕೆ, ಇದ್ರಾಗ ಏನಾದ್ರು ಡೌಟ್ಸ್ ಅದಾರೆ? ಇಲ್ಲಲ್ರಿ, ನೀವು ಡೌಟ್ ಕೇಳಿರಿ, ಆ ಡೌಟ್ ನಾಳೆ ಕ್ಲಿಯರ್ ಮಾಡ್ತೀನಿ, ಏನು ತೊಂದರೆ ಇಲ್ರಿ. ಹೌದ್ರೆ ಸರ್, ನಮಗಿಲ್ಲ ಬರೀ ಕಲಬುರಗಿದವ್ರು ಹುಡುಕ್ಬೇಕು, ಬರೀ ಬಿಜಾಪುರ ವಿದ್ಯಾರ್ಥಿಗಳು ಹುಡುಕ್ಬೇಕು, ಬರೀ ರಾಯಚೂರು ವಿದ್ಯಾರ್ಥಿಗಳು, ಅದು ತೋರಿಸ್ತಂತ ಏನು ತೊಂದರೆ. ಬಟ್ ಅದು ಟೈಪ್ ಮಾಡ್ಕೊತ ಕುಂತ್ರೆ ಹಾಫ್ ಅನ್ ಅವರ್ ಅದ್ರಾಗೆ ಹೋಗ್ತದೆ, ಅದಕ್ಕೆ ನಾಳೆ ತೋರಿಸ್ತಾರೆ ಅಂತ್ರಿ. ಸೊ ಇದು ಎಕ್ಸೆಲ್ ನಿಮಗೆ ಎಷ್ಟು ತಿಳಿತದ ನೋಡ್ರಿ, ಅಷ್ಟು ಎಕ್ಸಾಮ್ಗೂ ಹೆಲ್ಪ್ ಆಗ್ತದ್ರಿ, ನಮ್ಮ ಮುಂದೆ ರಿಯಲ್ ಟೈಮ್ನಾಗೂ ಹೆಲ್ಪ್ ಆಗ್ತದ್ರಿ. ಯಾರಾದ್ರೂ ಇದು ಕ್ಲಾಸಿಗೆ ಮಿಸ್ ಆಗಿರೋ ಅಥವಾ ನಿಮ್ಮ ಮನೆಗೆ ಯಾರಾದ್ರೂ ಬ್ರದರ್ ಸಿಸ್ಟರ್ ಓದ್ತಿರಂದ್ರೆ ನಿಮ್ಮ ಮನೆಗೆ ಕಂಪ್ಯೂಟರ್ ಇತ್ತು ಅಂದ್ರೆ ಡೌಟ್ ಇದ್ರೆ ಹೇಳ್ತಾ ಹೋಗ್ರಿ. ಹೌದ್ರಾ? ಒಂದೇನೋ ಪದ ಅದ್ರಿ, ಶೇರಿಂಗ್ ಈಸ್ ಅ ಕೇರಿಂಗ್ ಅಂತ್ರಿ. ಅದು ಎಷ್ಟು ಕೇರ್ ಆಗ್ತದ ಗೊತ್ತಿಲ್ಲ, ನಾವು ಮಾತ್ರ ಭಾಳ ಕೇರ್ ಆಗ್ತದ. ನಾ ದಿನಾಲು ಹೇಳ್ತಾ ಇದ್ದಂದ್ರೆ ಈಗ ನನಗೆ ಹ್ಯಾಂಗ್ ಪರ್ಫೆಕ್ಟ್ ಆಗಿದ್ರೆ ಸಿಂಪಲ್ ರೀ, ಹೇಳ್ತಾ ಹೋಗ್ತೀನಿ ಬರ್ತಾ ಹೋಗಿರ್ತದೆ. ಹೌದಲ್ರಿ? ಸ್ವಲ್ಪ ಅದನ್ನ ಹೇಳ್ತಾ ಇರಿ, ಯಾರಾದ್ರೂ ನಿಮ್ಗೆ ಕೇಳಿದ್ರ ಅಂತ ಇಟ್ಕೊಡ್ರಿ, ಅದನ್ನ ಹೇಳ್ತಾ ಹೋಗ್ರಿ. ನಮಗೆ ಏನಾಗಲ್ಲ, ಅದು ಎಷ್ಟು ಪುಣ್ಯ ಸಿಗ್ತದ ಅದು ದೂಸರ ಮಾತು, ಆದ್ರೆ ನಮ್ಮ ನಾಲೆಜ್ ಮಾತ್ರ ಆಕ್ಟಿವ್ ಆಗಿರ್ತದ್ರಿ. ಹೌದಾ? ತಿಳಿದಲ್ರಿ ಇವತ್ತಿಂದು? ಇದ್ರಾಗ ಏನಾದ್ರೂ ಡೌಟ್ಸ್ ಇದ್ರೆ ಈಗೇ ಕೇಳ್ರಿ ಅಂತ ಹೇಳಂಗಿಲ್ಲ, ನೀವು ನೋಟ್ ಡೌನ್ ಮಾಡ್ಕೊಡ್ರಿ, ಆಮೇಲೆ ಕೇಳ್ರಿ. ಕ್ಲಿಯರ್ ಅದಾರೆ? ಬ್ರದರ್ದ ಡೌಟ್ ಅದ, ನಾಳೆ ಅದನ್ನ ಕ್ಲಿಯರ್ ಮಾಡ್ತೇನೆ ರೀ. ಚಲೋ, ಹಾಗಿದ್ರೆ ತಿಳ್ಕೊಂಡು ಇವತ್ತಿಂದ ಕ್ಲಾಸ್ ಮುಗಿಸ್ತೇನೆ ರೀ. ಚಲೋ, ಥ್ಯಾಂಕ್ ಯು.